ಇದು ಗ್ರಾಮ ಬಂದು ಮಠದ ಹೊನ್ನೇಕನಹಳ್ಳಿ ಮತ್ತು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸಿಎಕೆರೆ ಹೋಬಳಿ KM ದೊಡ್ಡಿಯಿಂದ ಒಂದು 6 ರಿಂದ 7 ಕಿಲೋಮೀಟರ್ ಆಗುತ್ತೆ. ಮತ್ತು ಇದು ದೇವಸ್ಥಾನ ಏನಪ್ಪ ಅಂತಂದರೆ ಈಗ 6ನೇ ವರ್ಷದ ವಿಶೇಷ ಏನಪ್ಪ, ವರಲಕ್ಷ್ಮಿ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ ವರಲಕ್ಷ್ಮಿ ಹಬ್ಬದಲ್ಲಿ ಅಮ್ಮನವರ ಕರಗದ ಮುಖಾಂತರ ಮೆರವಣಿಗೆ ಬರುತ್ತೆ. ಬಸಪ್ಪ ಹಾಗೂ ಗ್ರಾಮಸ್ಥರು ಹಾಗೂ ಗ್ರಾಮದ ಯಜಮಾನರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸೇರಿ ಭಾಗವಹಿಸಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. 6 ವರ್ಷ ನಡೆದಿದ್ರು ತುಂಬ ಅಮ್ಮನ ಶಕ್ತಿ ಸುಮಾರು ಅಪಾರವಾಗಿದೆ. ಎಲ್ಲರೂ ಕೂಡ ಸಹಕರಿಸಿ ಅಂತ ನಮ್ಮ ಹಿಂದೂ ಜನತೆಗೆ ಕಳಕಳಿಯ ಮನವಿ. ಅದು ಈಗ ಅಮ್ಮ ಸರ್ಪದ ರೂಪದಲ್ಲಿ ಅಲ್ಲಿ ಸುಮಾರು ಜನಕ್ಕೆ ಕಾಣಿಸಿದ್ದಾರೆ, ಸರ್ಪದ ರೂಪದಲ್ಲಿ ಇದ್ದಾರೆ. ಮತ್ತು ಅಮ್ಮನ ದೇವಾಲಯದ ಹಿಂಭಾಗದಲ್ಲಿ ನಾಗರಕಲ್ಲು ಮಾಡಿಸಿದ್ವಿ. ಮತ್ತು ಅಮ್ಮನ ದೇವಸ್ಥಾನದ ಹಿಂಭಾಗದಲ್ಲೂ ಕೂಡ ಒಡೆದು ಮೂಡಿರ್ತಕ್ಕಂಥ ಬಿಲ್ಪತ್ರೆ ಮರ ಇದೆ, ಮತ್ತು ತ್ರಿಶೂಲ ಇದೆ. ಇವತ್ತು ಅಲ್ಲಿ ಅಮ್ಮ ಬೇರೆ ಊರಿಂದ ಬಂದು ನೆಲೆಸಿ ಇವತ್ತು ಭಕ್ತಾದಿಗಳಿಗೆಲ್ಲ ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಭಕ್ತಾದಿಗಳು ಸುಮಾರು ಜನ ಒಳ್ಳೇದಾಗಿ ಪ್ರಭಾವಳಿ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ದೇವಾಲಯಕ್ಕೆ ಅವರು ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೇಳ್ಕೋದಿಷ್ಟೇ, ಪ್ರತಿಯೊಂದು ಅಮ್ಮನ ಶಕ್ತಿ ಅಪಾರವಾಗಿದೆ. ಇಲ್ಲಿ ಏನಪ್ಪ ಅಂತಂದರೆ ನಂಬಿ ಬಂದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ. ಆದರೆ ಅವರ ಒಂದು ಇಚ್ಛಾನುಸಾರವಾಗಿ ಅಮ್ಮ ಒಳ್ಳೇದನ್ನ ಮಾಡ್ತಾ ಈ ದೇವಾಲಯ ಬೆಳೀತಾ ಇದೆ. ಗ್ರಾಮಸ್ಥರಲ್ಲಿ ಸುಮಾರು ಗ್ರಾಮಸ್ಥರು ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಹಾಗೂ ನಮ್ಮ ಊರಿನ ಗ್ರಾಮ ದೇವತೆ ಆದಂಥ ಮಂಟೇಸ್ವಾಮಿ ದೇವಸ್ಥಾನ ಕೂಡ ಇದೆ. ಬಸವಣ್ಣನು ಕೂಡ ಅದೇ ಮೆರವಣಿಗೆಯಲ್ಲಿ ಭಾಗವಹಿಸಿ ಅದು ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಇವತ್ತು ಮಂಟೇಸ್ವಾಮಿ ಬಸಪ್ಪ ಅಂದರೆ ಎಲ್ಲ ಕಡೆ ಫೇಮಸ್ ಆಗ್ತಾ ಇದೆ, ಎಲ್ಲ ಕಡೆ ಹೋಗಿ ಬರ್ತಾ ಇದ್ದಾರೆ. ಅದೇ ಬಸಪ್ಪ ಇವರ ನಮ್ಮ ತಂಗಮ್ಮನ ಜಾತ್ರೆಗೂ ಕೂಡ ಬರಬೇಕು ಅಂತ ಹೇಳಿ ಅಪ್ಪ ಅವರು ಕೂಡ ಆ ಪಾದದ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾನು ಬರ್ತೀನಿ, ಅಮ್ಮನ ಜಾತ್ರೆ ನಾನು ನೆರವೇರಿಸ್ಕೊಡ್ತೀನಿ ಅಂತ ಮುಂದಾಗಿ ಬಂದು ಅವರು ಪ್ರತಿ ವರ್ಷ ಕೂಡ ಬಂದು ಅಮ್ಮನ ಜಾತ್ರೆನ ನೆರವೇರಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಸಾವಿರಾರು ಜನ ಬಂದು ಭಕ್ತಾದಿಗಳು ಪ್ರಸಾದ ವಿನಿಯೋಗ ಹಾಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ನಮ್ಮ ಮಂಡ್ಯ ಜಿಲ್ಲೆ ಹಾಗೂ ಎಲ್ಲ ಪ್ರತಿಯೊಂದು ತಾಲೂಕುಗಳಿಂದ ಕೂಡ ಬರ್ಬೋದು ಅಂತ ಕಳಕಳಿಯ ಮನವಿ ಜನಗಳು. ವಿಶೇಷ ಪೂಜೆ ಸೋಮವಾರ ಇರುತ್ತೆ, ಮತ್ತು ಮಂಗಳವಾರ ಶುಕ್ರವಾರ ಇರುತ್ತೆ ವಿಶೇಷ ಪೂಜೆ. ಮಹೋತ್ಸವದಲ್ಲಿ ಮೂರು ವರ್ಷಕ್ಕೊಂದು ಬಾರಿ ನಾವು ಹೆಬ್ಬೆಟ್ಟಕ್ಕೆ ಹೋಗಿ ಅಮ್ಮನ ಕರಗ ತರ್ತೀವಿ. ಗ್ರಾಮಸ್ಥರ ಮುಖಾಂತರ ಹೋಗಿ ಎಲ್ಲರೂ ಸಮ್ಮುಖದಲ್ಲಿ ಪದಾಧಿಕಾರಿಗಳು, ನಮ್ಮ ದೇವಸ್ಥಾನದ ಕುಟುಂಬಸ್ಥರು ಹಾಗೂ ಊರಿನ ಗ್ರಾಮಸ್ಥರು, ಪ್ರತಿ ಅಕ್ಕಪಕ್ಕದ ಗ್ರಾಮಸ್ಥರ ಮುಖಾಂತರ ಹೋಗಿ ಅಮ್ಮನ ಕರಗ ತರ್ತೀವಿ. ಕರಗ ತಂದು ನಮ್ಮೂರ ಗ್ರಾಮ ದೇವತೆ ಆದ ಮಂಟೇಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟಿರ್ತೀವಿ. ಅದಾದಮೇಲೆ ಮತ್ತೆ ಶುಕ್ರವಾರ ದಿನ ಪ್ರೋಗ್ರಾಮ್ ಏನಪ್ಪ ಅಂದರೆ ಶುಕ್ರವಾರ ದಿನ ಬೆಳಗಿನ ಜಾವ ನಾವು ಊಟದ ಪ್ರತಿಯೊಂದು ವಿಚಾರನ ರೆಡಿ ಮಾಡ್ಕೋತೀವಿ. ಅದಾದಮೇಲೆ ಊಟದ ವ್ಯವಸ್ಥೆ ಎಲ್ಲ ರೆಡಿ ಆಯ್ತಿದ್ದಂಗೆ 12 ಗಂಟೆ ಸರಿಯಾಗಿ 12-1 ಗಂಟೆಯಲ್ಲಿ ಮಂಟೇಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಹೋಗಿ ಎಲ್ಲರೂ ಗ್ರಾಮಸ್ಥರು ಹಾಗೂ ಪ್ರತಿಯೊಬ್ಬರು ಅಕ್ಕಪಕ್ಕದ ಊರಿನವರು ಪ್ರತಿಯೊಬ್ಬರು ಕುಟುಂಬದವರು ಕೂಡ ಹೋಗಿ ನಾವು ಬಸಪ್ಪನ ಕರ್ಕೊಂಡು ಹೂವಂಬಳೆಗೆ ಹೋಗ್ತೀವಿ. ಹೂವಂಬಳೆಗೆ ಹೋಗಿ ಬಸವಣ್ಣನ ಹೂವಂಬಳೆ ಮಾಡ್ಕೊಂಡು ಅಮ್ಮನ ಕರಗ ಮಾಡಿ ಕೊಂಬು ಕಾಳೆ ಹಾಗೂ ತಮಟೆ ಮತ್ತು ಊರಿನ ನಮ್ಮ ಕುಳದವ್ರ ಕಡೆಯಿಂದ ತಂಬಿಟ್ಟು ನಾರ್ತಿ ಪ್ರತಿಯೊಂದು ಆ ಮುಖಾಂತರ ಅಮ್ಮನವ್ರನ್ನ ಬರ್ಮಾಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಿಡ್ತೀವಿ. ಬಿಟ್ಟಾದ ನಂತರ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲರೂ ಪ್ರಸಾದ ಹಾಗೂ ಊಟ ಎಲ್ಲ ಕೊಟ್ಟು ಅವ್ರನ್ನ ಮನೆಗಳಿಗೆ ತೆರಕ್ಕೆ ಇದು ಮಾಡ್ತೀವಿ. ನೋಡಿ, ಇಲ್ಲಿ ಬೆಂಗಳೂರು ಕಡೆಯಿಂದ ಬಂದರೆ KM ದೊಡ್ಡಿಲಿ ಇಳ್ಕೋಬೇಕು. KM ದೊಡ್ಡಿಲಿ ಇಳ್ಕೊಂಡು KM ದೊಡ್ಡಿಯಿಂದ ತೊರೆಬೊಮ್ಮನಹಳ್ಳಿಗೆ ಬಸ್ ಕನ್ವೀನಿಯೆಂಟ್ ಇದೆ. ತೊರೆಬೊಮ್ಮನಹಳ್ಳಿಯಿಂದ ನಮ್ಮೂರು 1 ಕಿಲೋಮೀಟರ್ ಆಗುತ್ತೆ. ಮತ್ತು ಮಳವಳ್ಳಿ ಮಾರ್ಗವಾಗಿ ಬಂದರೂ ಕೂಡ ಮತಿತಳೇಶ್ವರ ದೇವಸ್ಥಾನ ಪಕ್ಕ ನಮ್ಮೂರಾಗುತ್ತೆ. ಮತಿತಳಪ್ಪನ ದೇವಸ್ಥಾನಕ್ಕೂ ಬಂದು ಬರ್ಬೋದು. ಮತ್ತು ಈ ಕಡೆ KM ದೊಡ್ಡಿ ಕಡೆಯಿಂದ ಬರ್ಬೋದು. ಈ ಕಡೆ ಅಲ್ಗೂರು ಕಡೆಯಿಂದ ಬಂದರೂ ಕೂಡ ನಮ್ಮೂರಿಗೆ ಬರ್ಬೋದು. ಉಸ್ಕೂರು ಮಾರ್ಗ, ಚಂದುಪುರ ಆಗ್ಲಹಳ್ಳಿ ಗೇಟು ಮತ್ತು ತೊರೆಬೊಮ್ಮನಹಳ್ಳಿ ಗೇಟ್ಗೆ ಬಂದರೆ ಬರ್ಬೋದು. ಮೈಸೂರು ಮಾರ್ಗವಾಗಿ ಬಂದರೂ ಮಳವಳ್ಳಿ ಮುಖಾಂತರ ಬರ್ಬೋದು. ಸುಮಾರು ಹಲವಾರು ಕೆಲಸಗಳಿದೆ ದೇವಸ್ಥಾನದಲ್ಲಿ. 6 ವರ್ಷ ಆಗಿದೆ, ಆದರೂ ಕೂಡ ಕುಟುಂಬಸ್ಥರು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ನಮ್ಮ ಧರ್ಮಸ್ಥಳದ ಕಡೆಯಿಂದ ಕೂಡ ನಮಗೆ ದೇವಸ್ಥಾನಕ್ಕೆ 75,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಳವಳ್ಳಿ ಸ್ವಾಮಿಗಳು ಕೂಡ ದೇವಸ್ಥಾನಕ್ಕೆ 50,000 ರೂಪಾಯಿ ಕೊಟ್ಟಿದ್ದಾರೆ. ಅವತ್ತು ಅವ್ರು ಕೊಟ್ಟಂಥ ದುಡ್ಡು ಬೆಲೆ ಕಟ್ಟಕ್ಕಾಗಲ್ಲ, ಅದು ನಮಗೆ ತುಂಬ ದೊಡ್ಡದೆ.
ಇವತ್ತು ಕುಟುಂಬದವರು ಕೂಡ ಎಲ್ಲರೂ ಪ್ರತಿಯೊಬ್ಬರು ಕೂಡ ಹಾಕಂದು ಮತ್ತೆ ಗ್ರಾಮಸ್ಥರು ಕೂಡ 1000 ಗಟ್ಟಲೆ 5000 ಗಟ್ಟಲೆ ಎಲ್ಲರೂ ಕೊಟ್ಟಿದ್ದಾರೆ. ಕೊಟ್ಟು ದೇವಸ್ಥಾನನ ಬೆಳೆಸ್ತಾ ಇದೀವಿ, ಹಂತವಾಗಿ ಬೆಳೆಸ್ತಾ ಇದೀವಿ. ಇದೇ ರೀತಿ ನಮ್ಮ ಹಿಂದೂ ಧರ್ಮ ಉಳಿಬೇಕು, ನಮ್ಮ ದೇವಾಲಯಗಳು ಬೆಳಿಬೇಕು ಅಂತ ನಮ್ಮ ಆಸೆ. ಎಲ್ಲರೂ ಕೂಡ ಸಹಕರಿಸಿ. ಅಮ್ಮನ ಶಕ್ತಿ ಅಪಾರವಾಗಿದೆ. ಇಲ್ಲಿ ಮಹಿಮೆ ಏನಪ್ಪಾ ಅಂತಂದ್ರೆ ಅಮ್ಮ ಯಾರಿಗೆ ಮಕ್ಕಳಿಲ್ವೋ ಅವ್ರಿಗೆ ಸಂತಾನ ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಏನಾದ್ರು ಮನೇಲಿ ಗಲಾಟೆ ಮತ್ತೆ ಏನಾದ್ರು ವೈಮನ್ಸ್ ಯಾವ್ದಾದ್ರು ವಿಚಾರ ಇದ್ರು ಕೂಡ ಅಮ್ಮ ಒಳಗೆ ಅವ್ರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನಾವು ಸುಮಾರು ಜನ ಕಡೆಯಿಂದ ಕೇಳ್ಪಟ್ಟಿದ್ದೀವಿ. ನಮಗೂ ಕೂಡ ಅಮ್ಮ 100% ಒಳ್ಳೇದು ಮಾಡ್ತಾ ಇದ್ದಾರೆ. 100% ಅಮ್ಮ ನಮ್ಮನ್ನ ಕಾಪಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ನಾವು ಕೂಡ ಅಮ್ಮನ ದೇವಾಲಯ ಮಾಡಿದ್ಮೇಲೆ ನಾವೆಲ್ಲ ಚೆನ್ನಾಗಿದ್ದೀವಿ. ನಮ್ಮ ಕುಟುಂಬದವರು ಕೂಡ ಪ್ರತಿಯೊಬ್ಬರು ಮೇಲ್ ಬರ್ತಾ ಇದೀವಿ. ಇದೇ ಪಾಂಪ್ಲೆಟ್ ಅಲ್ಲಿ ಪ್ರತಿ ಯಜಮಾನರುಗಳ ನಂಬರ್ ಇದೆ. ಈ ಪಾಂಪ್ಲೆಟ್ಗಳನ್ನ ಯಾರೆಲ್ಲ ನೋಡ್ತಿರೋ ಪ್ರತಿಯೊಂದು ಪಾಂಪ್ಲೆಟ್ ಅಲ್ಲಿ ನಂಬರ್ ಹೇಳ್ತೀನಿ. ನಮ್ಮ ನಂಬರ್ ಬಂದು 9535465259. ಮತ್ತೆ ಅದೇ ರೀತಿ ಆನಂದ್ ಮತ್ತು ಎಲ್ಲರದು ಪ್ರತಿಯೊಬ್ಬರು ಯಜಮಾನರು 5 ಜನ ಯಜಮಾನರುಗಳಿದ್ದೀವಿ ದೇವಸ್ಥಾನಕ್ಕೆ. ಎಲ್ಲರ ನಂಬರ್ಗೂ ಕೂಡ ಯಾರ ನಂಬರ್ಗೆ ಬೇಕಾದ್ರೂ ನೀವು ಫೋನ್ ಮಾಡ್ಕೊ ಬರ್ಬೋದು. ಯಾರ ನಂಬರ್ಗೆ ಬೇಕಾದ್ರೂ ಫೋನ್ ಪೇ ಗೂಗಲ್ ಪೇ ಮಾಡ್ಬೋದು. ಇಲ್ಲಿ ಪಾರದರ್ಶಕವಾಗಿ ಪ್ರತಿಯೊಬ್ಬರು ನಡ್ಕೊತಾ ಇದ್ದೀವಿ. ರವಿ ಅಂದ್ಬಿಟ್ಟು.